ಇಲ್ಲಿ ಮೇಲೆನಾ ಕೆಳಗಡೆನಾ? ಎರಡು ಕಡೆನೂ ಸಿಗತ್ತಾ ಮೃತ್ತಿಕೆ? ಮೇಲೆ ಸಿಗತ್ತಾ? ಓಕೆ. ಮೃತ್ತಿಕೆ ಅಂತ ಇದೇ ಜಾಗದಲ್ಲಿ ಸಿಗುತ್ತೆ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಇದೆ ಅಂತ ಕಾಣುತ್ತೆ. ಸರಿಪಾ. ಮೃತ್ತಿಕೆ ಬೇಕಾಗಿತ್ತು. ಒಂದು 2 ಕೊಡಿ. ಎಷ್ಟಿದು? 50. ಫೋನ್ ಪೇ ಮಾಡಲ ನಿಮಗೆ? ಹಾಂ, ಕ್ಯಾಶಾ? ಇದೆ ನೋಡಿ ಮೃತ್ತಿಕೆ. ಈ ಬೀದಿಯಲ್ಲಿ ಸಿಗುತ್ತೆ, ನಿಮ್ಗೆ ಬೇಕಾದರೆ ಬಂದು ತೊಗೊಬೋದು. ದೇವಸ್ಥಾನದ ಮುಂಭಾಗ ಬಂದು ಮತ್ತೆ ರೆಸ್ಟ್ ಮಾಡ್ತಿರೋ ನನಗೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಆಲೋಚನೆ ಜೊತೆಗೆ ಏನು ಮಾಡಬೇಕು ನೆಕ್ಸ್ಟು 6 ಅವರ್ ನನಗಂತೂ ಯಾವುದೇ ರೀತಿ ಕೆಲಸ ಇರಲಿಲ್ಲ. ಆ್ಯಂಡ್ ನೋಡೋ ಸ್ಥಳಗಳು ನಂಗೆ ಗೊತ್ತಿರಲಿಲ್ಲ. ಆವಾಗ ನಮ್ಮನ್ನು ಬಂದು ಅಪ್ರೋಚ್ ಮಾಡಿತ್ತು ಒಂದು ಹುಡುಗ. ಅದು 150 ರೂಪಾಯಿ ಒಬ್ಬರಿಗೆ. ಪಂಚಮುಖಿ, ಬಿಚ್ಚಾಲೆ, ಆಮೇಲೆ ಏಕಶಿಲೆ, ಇನ್ನೂ ಕೆಲವೊಂದು ಸ್ಥಳಗಳು ತೋರಿಸ್ತೀನಿ ಅಂತ ಒಬ್ಬ ಕರ್ಕೊಂಡು ಹೋದ. ಅದು ಒಬ್ಬೊಬ್ಬರಿಗೆ 150 ರೂಪಾಯಿ ಆಗುತ್ತೆ. ಸೊ ನಾನು ನಮ್ಮಮ್ಮ ಹೊರಟಿದೆ ನೆಕ್ಸ್ಟು ದೇವಸ್ಥಾನಗಳನ್ನ ನೋಡೋದಕ್ಕೆ. ಅದು ಆಟೋದಲ್ಲಿ. ನಮ್ಮ ಆಟೋದಲ್ಲ ಅಂತೂ ಕೇಳಬೇಡ ಅಪ್ಪ ಸ್ವಾಮಿ. ಸುಮಾರು ಏನಿಲ್ಲ ಅಂತ ಹೇಳಿದ್ರು 11 ಜನ ತುಂಬಿಸ್ಕೊಂಡಿದ್ದ ವಯ್ಯ. ಹೆಂಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡ್ರೆ ನನಗೆ ಕುತ್ಕೊಳ್ಳೋಕೆ ಆ ಚಿಕ್ಕ ಜಾಗ ಏನು ಮಾಡೋಣ ಅಂತಲೂ ಗೊತ್ತಾಗಲಿಲ್ಲ. ಸೊ ತಲೆ ಆಚೆ ಹಾಕ್ಕೊಂಡು ಸ್ವಲ್ಪ ಕಂಫರ್ಟಬಲಾಗಿ ಕುತ್ಕೊಂಡು ಆಚೆ ಗೀಚೆ ನೋಡಿಕೊಂಡು ಹೊರಟ್ವಿ ಆಟೋದಲ್ಲಿ. ಹೊರಡೋ ಸಮಯದಲ್ಲಿ ನಾನು ಅಂದ್ಕೊಂಡಿದ್ದೆ ಕೇವಲ 1 ಅವರಿಂದ 2 ಅವರ್ ಆಗತ್ತೆ ಅಂತ. ಆದರೆ ಅದು ಸುಮಾರು ನಾ ಬಿಟ್ಟಿದ್ದು ಇಲ್ಲಿ 4:15 4:15 ಮುಂದೆ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಸೊ ಈ ಆಟೋದವನು ಮೊದಲು ನಮ್ಮನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಮಂತ್ರಾಲಯದಿಂದ ನನಗೆ ಗೊತ್ತಿರೋಂಗೆ ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಅದು ನಿಮಗೆ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡಲ್ಲಿ ಲೆಫ್ಟಲ್ಲೇ ಸಿಗುತ್ತೆ ನಿಮಗೆ. ಅದು ಆರ್ಚ್ ಹತ್ರ. ಇದೇ ನೋಡಿ ನಾನು ನಿಮಗೆ ತೋರಿಸ್ಬೇಕಾಗಿರುವಂತಹ ಅಭಯ ಆಂಜನೇಯ ದೇವಸ್ಥಾನ. ಇದೇನಾ ಪಂಚಮುಖಿ ಆಂಜನೇಯ? ಇದು ಅಭಯ ಆಂಜನೇಯ ಬಸ್ ಸ್ಟ್ಯಾಂಡ್. ನೆಕ್ಸ್ಟ್ ನಾವು ಹೊರಟಿದ್ದೆ ಅಪ್ಪಣ್ಣಾಚಾರ್ಯರ ಮನೆ. ಯಾವ್ದು ಅನ್ಕೊಂಡಿದ್ದೀರಾ? ಅದೇ ರೀ, 13 ವರ್ಷ ರಾಯರು ಮಲ್ಕೊಳ್ತಾ ಇದ್ರಲ್ಲ ಅಪ್ಪಣ್ಣಾಚಾರ್ಯ ಶಿಷ್ಯರ ಅವ್ರ ಮನೆಯಲ್ಲಿ, ಅಲ್ಲಿಗೆ ಹೊರಟಿದ್ದೀವಿ. ಜೊತೆಗೆ ಅಲ್ಲೇ ರಾಯರದು ಏಕಾಶಿಲ ಬೃಂದಾವನ ಸಹ ಇದೆ. ಸೊ ನಾವೆರಡೂ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಡಬೇಕಾಗಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದೆ ನೋಡಿ ನಮ್ಮ ತುಂಗಾಭದ್ರಾ ನದಿ. ಕರ್ನಾಟಕದಿಂದ ಆಂಧ್ರದ ಗಡಿಭಾಗದಲ್ಲಿ ಹಂಚ್ಕೊಂಡು ಹರಿತಾ ಇರುವಂಥ ನದಿ. ಜೊತೆಗೆ ಆ ಸೂರ್ಯನ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ರೆ ಆಹಾ, ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ, ಆಯಾಸ ಕಡಿಮೆ ಆದಂತಹ ಅನುಭವ. ಅವರು ಶಿಷ್ಯರ ಮನೆಗಳಿವು. ರಾಯರ ಶಿಷ್ಯರ ಮನೆಗಳು. ಬರ್ರಿ ಹೋಗೋಣ. ಈ ಬೀದಿ ಒಳಗಡೆ ಬಂದ್ರೆ ಸಿಗೋ ನಮ್ಮ ಅಪ್ಪಣ್ಣಾಚಾರ್ಯರ ಮನೆ. ಸುಮಾರು 13ರಿಂದ 14 ವರ್ಷ ನಮ್ಮ ರಾಯರು ಇವರ ಜೊತೆನೇ ಇರ್ತಾರೆ. ಪೂಜೆ ಪುನಸ್ಕಾರ, ಧ್ಯಾನ, ದೇವರ ಆರಾಧನೆ ಹಾಗೂ ದಿನನಿತ್ಯ ಬರ್ತಾ ಇದ್ದಂತಹ ತಮ್ಮ ಸೇವಕರಿಗೆ
ಇಲ್ಲೊಂದು ಅದ್ಭುತವಾದ ವಿಶೇಷವಿದೆ. ದಿನನಿತ್ಯ ಪರಿಮಳಾಚಾರ್ಯರು ಪೂಜೆ ಮಾಡುವಾಗ ಒಂದು ಹಾವು ಬಂದು ಹೋಗ್ತಾ ಇರೋದು ಇವ್ರ ಗಮನಕ್ಕೆ ಗೊತ್ತಾಗತ್ತೆ. ಅದ್ಯಾವುದು ಅಲ್ಲ, ನಿಜವಾದ ಕೃಷ್ಣ ಸರ್ಪ. ಇದರಿಂದ ಮುಂದಿನ ಪೀಳಿಗೆಗೆ ತೊಂದರೆ ಆಗತ್ತಂತ ಪರಿಮಳಾಚಾರ್ಯರು ನೆನೆದು, ಪರಿಮಳಾಚಾರ್ಯರು ತಮ್ಮ ದಿವ್ಯವಾದ ಶಕ್ತಿಯಿಂದ ಆ ಕೃಷ್ಣ ಸರ್ಪವನ್ನು ಕಲ್ಲಿನ ರೂಪಕ್ಕೆ ತಂದು ಇದೇ ತಮ್ಮ ಭಕ್ತರಾದ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ಇಡ್ತಾರೆ. ನೀವೀಗ್ಲೂ ಸಹ ಅಲ್ಲಿ ಹೋಗಿ ನೋಡಬಹುದು. ಅಲ್ಲಿ ಎಷ್ಟು ಒಳಗಡೆ ಹೋಗಿ ಎರಡನೇ ಕೋಣೆಗೆ ಹೋದಾಗ ತಕ್ಷಣ ನಿಮಗೆ ಹನುಮಂತಪ್ಪ ಸಿಗ್ತಾರೆ. ಅದರ ಕೆಳಗಡೆ ಇಟ್ಟಿರೋ ಕಲ್ಲಿನ ರೂಪ ವಿಗ್ರಹನೇ ನಿಜವಾದ ಕೃಷ್ಣ ಸರ್ಪ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ. ಮನೆ ಒಳಗಡೆ ಎಂಟ್ರಿ ಆಗೋ ತಕ್ಷಣ ಸಿಗೋ ಕೋಣೆನೆ ರಾಯರು ಆಗಿನ ಕಾಲದಲ್ಲಿ ಮಲಗ್ತಾ ಇದ್ದಂತಹ ಇದೇ ಪವಿತ್ರವಾದ ಸ್ಥಳ. ಇದೇ ಕೋಣೆಯಲ್ಲಿ ರಾಯರಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಕೋಣೆಯಲ್ಲಿ ಹಿಂದಿನ ಹಿಂಭಾಗದಲ್ಲಿ ರಾಯರಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು, ಕವನಗಳು, ಗೀತ ರಚನೆಗಳು ಸಹ ಸಿಗುತ್ತೆ. ಯಾರಾದ್ರೂ ಇಲ್ಲಿಗೆ ಭೇಟಿ ನೀಡಿದಾಗ ದಯವಿಟ್ಟು ಅದನ್ನ ದುಡ್ಡು ಕೊಟ್ಟು ತಗೊಳ್ಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ರಾಯರ ಆಗಿನ ಕಾಲದಲ್ಲಿ ವಿಶ್ರಾಂತಿ ತಗೊಂತಾ ಇದ್ದಿದಂತ ಸ್ಥಳ. ಇದು ಯಾರ್ದು ಅಲ್ಲ, ಅಪ್ಪಣ್ಣಾಚಾರ್ಯ ಅವರ ಮನೆ ಪ್ರಿಯ ಶಿಷ್ಯ ಅವ್ರಿಗೆ ಆಗಿರ್ತಾರ ಅವರು. ಮತ್ತೆ ಈ ಕೋಣೆನಲ್ಲೇ ಇರೋದು ಆ ಕೃಷ್ಣ ಸರ್ಪ. ಈ ಕೋಣೆಗೆ ಹೋಗಿದ ತಕ್ಷಣ ಸಿಗೋ ವೈಬೇ ಬೇರೆ ತರ ಇರುತ್ತೆ. ಒಂಥರ ನೆಗೆಟಿವ್ ಇಂದ ಪಾಸಿಟಿವ್ಗೆ ರೀಚಾರ್ಜ್ ಆಗೋ ತರ ಅನುಭವ ನಿಮ್ಗೆ ಖಂಡಿತ ಆಗತ್ತೆ. ಅದು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಾಗೋದು. ನೋಡಿ ನೋಡಿ, ಇದೇ ಮೇಲೆ ಹನುಮಂತಪ್ಪ ಇರೋದು. ಯಾರೇ ಈ ಸ್ಥಳಕ್ಕೆ ಹೋದ್ರು ಭಕ್ತಿ ಭಾವದಿಂದ, ಶ್ರದ್ಧೆಯಿಂದ ಆ ದೇವ್ರನ್ನ ನೆನ್ಸ್ಕೊಂಡು ಮನದಲ್ಲೇ ಬೇಡ್ಕೊಂಡ್ರೆ ನಿಮ್ಮ ಸಕಲ ಕಷ್ಟಗಳು ದೂರ ಆಗೋದಂತೂ ಖಂಡಿತ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ರಾಯರ ದರ್ಶನ ಆದ್ಮೇಲೆ ಇಲ್ಲಿಗೆ ಬರೋ ಜನಗಳು ಸರ್ವೇ ಸಾಮಾನ್ಯ ಸಹ ಆಗಿರುತ್ತೆ. ಹೊರಗಡೆ ಬಂದಿದ ತಕ್ಷಣ ಮತ್ತೆ ಸಿಗೋ ಅದೇ ಕೋಣೆನಲ್ಲೇ ಈ ಭಾವಚಿತ್ರಗಳು, ಫೋಟೋಗಳನ್ನ ನೋಡಿದ್ರೆ ನಿಮ್ಗೆ ರಾಯರು ಯಾವ ತರ ಬೆಳೆದ್ರು, ಯಾವ ತರ ಜೀವನ ನಡೆಸ್ತಾ ಇದ್ರು ಅನ್ನೋದೊಂದು ಸಣ್ಣ ಕಿರುನೋಟ ನಿಮ್ಗೆ ಸಿಕ್ಕೇ ಸಿಗುತ್ತೆ. ತದನಂತರ ಅಲ್ಲೇ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ. ಆ ಬೋರ್ಡ್ ಅಲ್ಲಿ ರಾಯರ ವಿವರ ಅಂದ್ರೆ ಸಂಪೂರ್ಣ ಅವರ ಪಾದಿಕೆಗಳಾಗ್ಲಿ, ಅವರ ಜೀವನ ಚರಿತ್ರೆ, ಜನ್ಮ ದಿನಾಂಕ ಹಾಗೂ ಅವ್ರು ಹುಟ್ಟಿ ಬೆಳೆದಂತಹ ರೀತಿಗಳನ್ನ ಎಲ್ಲಾನು ತೋರಿಸಿರ್ತಾರೆ. ನೀವು ಒಂದು ಸಾರಿ ಹೋಗಿ ನೋಡ್ಕೊಂಡು ಬರೋದು ತುಂಬಾ ಉತ್ತಮ ಆಗಿರುತ್ತೆ. ತದನಂತರ ನಾವು ಹೊರಟಿದ್ದೆ ಬಿಚ್ಚಾಲೆ ಗ್ರಾಮಕ್ಕೆ. ಬಿಚ್ಚಾಲೆ ಗ್ರಾಮ ಅಂದ್ರೆ ಅವಾಗ ನಾನು ಹೇಳ್ತಾ ಇದ್ನಲ್ಲ, ಏಕಶಿಲಾ ಬೃಂದಾವನ ಇರೋದು ಅಂತ, ಅಲ್ಲಿಗೆ ಇವಾಗ ನಾವು ಹೊರಟಿರೋದು. ಅಪ್ಪಣ್ಣಾಚಾರ್ಯ ಮನೆ ನೋಡ್ಕೊಂಡು ಹೊರಗಡೆ ಬಂದು ನಾವು ಇನ್ನೊಂದು ರೌಂಡು ಕಬ್ನಾಲ್ ಕುಡ್ಕೊಂಡು ಹೋಗೋಣ ಅನ್ಕೊಂಡ್ವಿ. ನೋಡಿದ್ರೆ ಪ್ಯೂರ್ ಕಬ್ನಾಲ್ಗೆ 15 ರೂಪಾಯಿ ಅಂತೆ, ಆದ್ರೆ ಐಸ್ ಕ್ಯೂಬ್ ಹಾಕಿರೋ ಕಬ್ನಾಲ್ಗೆ 10 ರೂಪಾಯಿ ಅಂತೆ. ಆವಾಗೇ ಅರ್ಥ ಆಯ್ತು ನನಗೆ ಇದರಲ್ಲಿ ಒಂದು ಗೋಲ್ಮಾಲ್ ಇದೆ ಅಂತ. ಏನೂ ಮಾಡಕ್ ಆಗ್ಲಿಲ್ಲ ನನ್ನಿಂದ ಅಂತೂ. ಕುಡಿಯೋ ಜ್ಯೂಸ್ಗಿಂತ ನನ್ನ ಬಾಡಿ ತಣ್ಣಗಾಗೋದೇ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕಾರಣ ಇಷ್ಟೇ, ಆ ಸುಡೋ ಬಿಸಿಲಲ್ಲಿ ಎಷ್ಟು ನೀರು ಕುಡಿದ್ರು ಸಾಕಾಗ್ತಾ ಇರ್ಲಿಲ್ಲ. ಕೋಲ್ಡ್ ನೀರು ತಗೊಂಡ್ ಕುಡಿದ್ರು ಸಾಕಾಗ್ತಾ ಇರ್ಲಿಲ್ಲ. ನಮ್ಮ ಹಣೆ ಬರಕ್ಕೆ ಅಲ್ಲಿ ನೋಡಿದ್ರೆ ಐಸ್ ಕ್ಯೂಬ್ ನೀರ್ ತರ ಕುಡ್ದಿದ್ದಾಯ್ತು. ನಾನೊಂದು, ನಮ್ಮಮ್ಮ ಒಂದು, ಮತ್ತೆ ಇನ್ನೊಂದು ತಗೊಂಡ್ ಕುಡ್ದೆ. ಗ್ರಾಚಾರ ಕೆಟ್ಟೋಗಿತ್ತು. ಯಾಕಂತ ಹೇಳಿದ್ರೆ ಇಷ್ಟೇ ಸಿಂಪಲ್, ಬಿಸಿಲು ಆಲ್ಮೋಸ್ಟ್ ಆವಾಗ್ಲೇ 35 ಡಿಗ್ರಿ ಹೊಡಿತಾ ಇತ್ತು ಆ ಟೈಮ್ಗೆ. ಜೊತೆಗೆ ಪಕ್ಕದಲ್ಲಿ ಇದ್ದಂತ ಒಂದು ಚಿಕ್ಕದ ಅಂಗಡಿಯಲ್ಲಿ ಮಾವಿನಕಾಯಿ ತಗೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ಮತ್ತೆ ಅದನ್ನೇ ತಿನ್ಕೊಂಡು ಹೊರಟಿದ್ದಾಯ್ತು. ಅಷ್ಟೊತ್ತಿಗಾಗ್ಲಿ 5:15, 5:45 ಆಗೋಗಿದ್ರಿಂದ ಆಟೋದವನು ತುಂಬಾನೇ ಬಲವಂತ ಮಾಡ್ತಾ ಇದ್ದ, ಬೇಗ ಬನ್ನಿ ಅಂತ. ಸೊ ಏನು ಮಾಡಕ್ ಆಗ್ದಿರ ಬೇಗ ಕಬ್ಬನ ಅಲ್ಲಿ ಕುಡ್ಕೊಂಡು ನಾನು ನಮ್ಮಮ್ಮ ಹೊರಟಿದ್ದೆ 4ನೇ ಪ್ಲೇಸ್ ಆದಂತಹ ಬಿಚ್ಚಾಲೆ ಗ್ರಾಮಕ್ಕೆ. ಇದೇ ನೋಡಿ ಅಪವಿತ್ರವಾದ ಸ್ಥಳ. ಯಾವ್ದು ಅನ್ಕೊಂಡ್ರ, ಇದೇ ಬಿಚ್ಚಾಲೆ ಗ್ರಾಮ. ಈ ದೇವಸ್ಥಾನನ ಕಟ್ಟಿರೋದು ಬೆಲ್ಲ ಮತ್ತು ಬಾಳೆಹಣ್ಣಿನಿಂದ. ಅದು ಆ ಕಡೆ ಇದೆ, ಏಕಶಿಲದ ಪಕ್ಕದಲ್ಲಿ, ಅಂದ್ರೆ ಎಡಗಡೆಗೆ ಸಿಗುತ್ತೆ ನಿಮಗೆ. ನಾವು ಮೊದಲು ಹೋಗಿ ನೋಡ್ಕೊಂಡು ಬಂದಿದ್ದು ಏಕಶಿಲಾ ಬೃಂದಾವನ. ಅದು ರಾಯರ 13 ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಜಾಗ ಅದು. ಈ ಮನೆಯಲ್ಲಿ ಹಿಂದೆಗಡೆ ನಾವೇನ್ ತೋರಿಸ್ತೀವಿ, ಆ ಮನೆಯಲ್ಲಿ ಸುಮಾರು 13 ವರ್ಷ ಇಲ್ಲೂ ಅಲ್ಲೂ 2 ಕಡೆನೂ ಇಲ್ಲಿ ಬಂದು ಧ್ಯಾನ ಮಾಡಿ ತಪಸ್ಸು ಮಾಡಿ ಅಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ತಾ ಇದ್ರು ಅಪ್ಪಣ್ಣಾಚಾರ್ಯ ಮನೆಯಲ್ಲಿ. ಪಕ್ಕದಲ್ಲೇ ತುಂಬಾ ಸುಸಲಿತವಾಗಿ, ತುಂಬಾ ನಯನ ಮನೋಹರವಾಗಿ ತುಂಗಭದ್ರಾ ನದಿ ಸಹ ಹರಿಯುತ್ತೆ.
ಯಾರಾದರೂ ಹೋದವರು ಫೋಟೋ ಶೂಟ್ಗಂತ ತುಂಬ ಚೆನ್ನಾಗಿರುತ್ತೆ ಆ ವ್ಯೂಸು ಕೂಡ. ನಮಗೆ ಅಷ್ಟು ಪೇಷನ್ಸ್ ಇಲ್ದಿರೋ ಕಾರಣ ಸಣ್ಣ ಪುಟ್ಟ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟಿತ್ತಾಯ್ತು. ನಾನು ನೋಡಿದ್ರೆ 4 ಮೆಟ್ಲನ್ನ 4 ಗಂಟೆಯಿಂದ ಇಳಿತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಲು ಗೇಟ್ ಆಗಿದೆ. ನೋಡಿ ಇದೇ ಆ ತುಂಗಾಭದ್ರಾ ನದಿ, ನೋಡಿ ಕಣ್ ತುಂಬ್ಕೊಳ್ಳಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಜಾಗ ಕೂಡ, ಯಾಕಂದರೆ ಈ ನದಿಯಿಂದ ಬೀಸೋ ಗಾಳಿ ತುಂಬ ತಂಪಾಗಿರುತ್ತೆ. ಹಾಗೂ ಪರವಾಗಿಲ್ಲ, ಸಾಯಂಕಾಲ ಅಷ್ಟೊತ್ತಿಗೆ ಒಂದು 30ರಿಂದ 32 ಡಿಗ್ರಿಗೆ ಇಳಿದಿರುತ್ತೆ ಆ ಟೆಂಪ್ರೇಚರ್ ಸಹ. ಇದೇ ನೋಡಿ ಶ್ರೀ ರಾಘವೇಂದ್ರ ರಾಯರ ಮೂಲ ಬೃಂದಾವನದ ಏಕಶಿಲಾ ಪರಿಮಳಾಚಾರ್ಯರು. ಅಂದರೆ ನಮ್ಮ ರಾಯರು ಮೂಲ ಬೃಂದಾವನದಲ್ಲಿ ಬೃಂದಾವನರಾದಾಗ ಪರಿಮಳಾಚಾರ್ಯರು ಬೃಂದಾವನರಾಗುತ್ತಿದ್ದಾರೆ ಅಂತ ತಿಳಿದ ತಕ್ಷಣ ಅವ್ರನ್ನ ನೋಡಲು ತರಾತುರಿಯಲ್ಲಿ ಹೋಗ್ತಾ ಇದ್ದಂತಹ ಅಪ್ಪಣಾಚಾರ್ಯರಿಗೆ ನದಿ ಸಹ ಒಂದು ಅಡ್ಡಲಾಗಿ ಬಂದು ಅವರ ಹೋಗುವಿಕೆಯನ್ನು ತುಂಬಾ ತಡವಾಗಿ ಮಾಡ್ತು. ಆದರೂ ಆ ನದಿಯನ್ನ ದಾಟಿ ಅವರು ಹೋಗೋ ಅಷ್ಟೊತ್ತಿಗೆ ರಾಯರು ಬೃಂದಾವನರಾಗಿದ್ದರು. ಅವರ ದುಃಖ ಸಂಕಟ ನೋಡಲಾಗದೆ ಪರಿಮಳಾಚಾರ್ಯರು ಅಂದ್ರೆ ನಮ್ಮ ರಾಯರು ತಮ್ಮ ದಿವ್ಯ ಜ್ಯೋತಿ ಮೂಲಕ ಈ ಏಕಾಶಿಲೆಯಲ್ಲಿ ಬಂದು ನೆಲೆಸ್ತಾರೆ. ಆಗಿಂದ ಇದು ಏಕಾಶಿಲಾ ಅಂತ ಪ್ರಸಿದ್ಧಿ ಪಡೆದಿರೋದು. ಮೂಲ ಸ್ವರೂಪದ ಏಕಾಶಿಲೆಯ ದರ್ಶನ ಪಡೆದ ನಾವು ಅಲ್ಲೇ ಒಂದು ಸ್ವಲ್ಪ ಫೋಟೋಗಳು ವಿಡಿಯೋಗಳನ್ನ ತಗೊಂಡು, ನಮ್ಮಮ್ಮದು ಒಂದು ಸಹ ಫೋಟೋಗಳನ್ನ ತಗೊಂಡು ಮುಂದೆ ನಾವು ನಡೆದಿದ್ದೆ ಪಕ್ಕದಲ್ಲಿದ್ದಂತಹ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ಆಗ್ಲೇ ಹೇಳ್ದಂತೆ ನಾನು, ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದು. ಈ ಊರಿನ ಮೂಲ ಗ್ರಾಮ ದೇವತೆ ಆಗಿರೋ ಈಕೆ ರಾಯರು ಬಂದು ತಪಸ್ ಮಾಡೋವಾಗ ಈಕೆಗೆ ಸ್ವಲ್ಪ ಜಾಗ ಇರ್ಲಿ ಅಂತ ಹೇಳ್ಬಿಟ್ಟು ಆಕೆನೆ ತಗೊಂಡಿರೋ ಸ್ಥಳ ಇದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊಸದಾಗಿ ಕಟ್ಟಿರೋ ಕಟ್ಟಡ. ಹಳೇದೊಂದೇ ತುಂಬಾ ಚಿಕ್ಕದಾಗಿರ್ತಾ ಇತ್ತು, ಇವಾಗ ಜೀರ್ಣೋದ್ಧಾರ ಆಗಿ ಈ ಮೂಲ ಸ್ವರೂಪದಿಂದ ಈ ದೇವಸ್ಥಾನ ಇವಾಗ ಇಷ್ಟು ಚಂದವಾಗಿ ಕಾಣಿಸ್ತಾ ಇದೆ ನಮ್ಗೆ ಹೊರಗಡೆಯಿಂದ ನೋಡೋದಕ್ಕೆ. ಅಂಡ್ ಬಹಳ ಶಕ್ತಿಶಾಲಿ ಸ್ಥಳ ಕೂಡ ಹೌದು ಇದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ ಸಾಕ್ಷಾತ್ ಬಿಚ್ಚಾಲಮ್ಮ ದೇವರ ಗುಡಿ. ಈ ಗುಡಿಯು ಶಕ್ತಿ, ಶ್ರದ್ಧೆ, ಭಕ್ತಿ, ತ್ಯಾಗ, ದಯೆ, ಕರುಣೆ, ನಂಬಿಕೆ ಇನ್ನಿತರ ಕಾರಣಗಳಿಗೆ ಸಾಕ್ಷಿಯಾಗಿರುವ ಈ ಗುಡಿಗೆ ನಮ್ಮದೊಂದು ನಮನ ಇರಲಿ. ಮತ್ತೆ ನಾವು ಹೊರಟಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನಾನು ಹೋಗಿದ್ದೆ ಲೇಟು, ಇನ್ನೇನು ದೇವಸ್ಥಾನ ಮುಚ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಹೊರಟಿದ್ದೆ ರಾಂಗ್ ರೂಟಲ್ಲಿ. ಆಕ್ಚುಲಿ ನಾನು ಎಂಟ್ರೆನ್ಸ್ ಇಂದ ಬರ್ಬೇಕಾಗಿತ್ತು, ನೋಡಿದ್ರೆ ಎಕ್ಸಿಟ್ ಅಲ್ಲೇ ಎಂಟ್ರೆನ್ಸ್ ಮಾಡ್ಕೊಂಡು ಹೊರಟ್ಬಿಟ್ಟೆ. ಹೋಗಿದ ತಕ್ಷಣ ನನ್ನ ಕಣ್ಣ ಕಾಣಿದ್ದೆ ನೋಡಿ ಈ ಪಂಚಮುಖಿ ಆಂಜನೇಯನ ತಾಯ್ತಗಳು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ಬಂದಾಗ ದೇವಸ್ಥಾನದ ಒಳಗಡೆನೆ ಸಿಗುತ್ತೆ, ಮಿಸ್ ಮಾಡ್ದಿರ ತಗೊಳ್ಳೋದು ನಿಮಗ್ ಬಿಟ್ಟಿದ್ದು. ಅಂಡ್ ತಗೊಂಡ್ರೆ ತುಂಬಾ ಒಳ್ಳೇದು. ಇದರಿಂದ ನಮ್ಮ ಮೇಲೆ ಬೀಳೋ ನಕಾರಾತ್ಮಕ ಶಕ್ತಿ ಖಂಡಿತವಾಗಿ ಕಡಿಮೆ ಆಗೇ ಆಗುತ್ತೆ. ಆಗೋ ಈಗೋ ಮಾಡಿ ದೇವಸ್ಥಾನದ ಒಳಗಡೆ ಹೋಗಿ ಪ್ರಸಾದ, ತೀರ್ಥ, ದೇವ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇದ್ದಿದ್ದೆ ಮಂತ್ರಾಲಯದ ಕಡೆ ನನ್ನ ಪಯಣ ಶುರು ಮಾಡೋದು. ಅದು ಅಲ್ದಿರ ಯಾರೋ ಒಬ್ರು ಹೇಳಿದ್ರು ಹಿಂದೆಗಡೆ ರಾಯರು ಮಲಗ್ತಾ ಇದ್ದಂತಹ ದೇವಸ್ಥಾನ ಇದೆ ಅಂತ. ಅದು ದೇವಸ್ಥಾನ ಅಲ್ಲ, ಆಕ್ಚುಲಿ
ಅದೊಂದು ಹಾಸಿಗೆ ಮತ್ತು ದಿಂಬು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಸಾಕ್ಷಾತ್ ರಾಯರು ರಾತ್ರಿ ಹೊತ್ತು ಮಲಗ್ತಾ ಇದ್ದಂತಹ ಹಾಸಿಗೆ ಮತ್ತು ದಿಂಬು. ಈ ವಿಡಿಯೋದಲ್ಲಿ ಸರಿಯಾಗಿ ಕ್ಲಾರಿಟಿ ಇಲ್ದಿರಬಹುದು, ಯಾರಾದ್ರೂ ಗೂಗಲ್ ಮಾಡಿ ನೋಡಿದ್ರೆ ಇದರ ಅದ್ಭುತ ನೀವು ವಿಡಿಯೋಗಳನ್ನ ನೋಡ್ಬೋದು. ನೆಕ್ಸ್ಟ್ ನಾನು ಹೋಗಿ ರೂಮ್ ಅಂದ ಬಟ್ಟೆ ಬೆಡ್ಶೀಟ್ ಎಲ್ಲ ತಗೊಂಬಂದು ಇನ್ನೇನು ಕೊನೆ ದಿನದ ಪಯಣಕ್ಕೆ ನಾನು ರೆಡಿಯಾಗಿದ್ದೆ. ಕಾರಣ ನೈಟ್ ನಾನು ಇಲ್ಲೇ ಮಲ್ಕೊಬೇಕು ಅನ್ಕೊಂಡು ಮಲ್ಕೊಂಡೆ. ನಾನು ನಮ್ಮಮ್ಮ ಇಬ್ರು ಅಲ್ಲೇ ದೇವಸ್ಥಾನದ ಹೊರಾಂಗಣ ಅಂದ್ರೆ ದೇವಸ್ಥಾನ ಹೊರಗಡೆನೇ ಮಲ್ಕೊಂಡಿದ್ವಿ. ಮತ್ತೆ ಬೆಳಗ್ಗೆ ಎದ್ದು ನಾನು ಕೊನೆ ಬಾರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ 3ನೇ ದಿನಕ್ಕೆ ನಾನು ಬಂದೆ. ನೇರವಾಗಿ ದರ್ಶನನೂ ಸಿಕ್ತು. ಕೊನೆಗೆ ನನಗೆ ಮನಸ್ಸು ತೃಪ್ತಿ ಆಗುವಷ್ಟು ದೇವಸ್ಥಾನ ಸುತ್ತಿ ಅಕ್ಕಪಕ್ಕದ ಗುಡಿ ಗೋಪುರಗಳನ್ನ ನೋಡಿದ್ದು ನನ್ನ ಮನ್ಸಿಗೆ ಎಲ್ಲಿಲ್ದ ಆನಂದನೂ ಸಿಕ್ತು. ಸ್ವಲ್ಪ ನೆಮ್ಮದಿನೂ ಆಗಿತ್ತು ನನ್ನ ಮನ್ಸಿಗೆ. ಕಾರಣ ಇಷ್ಟೇ, ಜೀವನದಲ್ಲಿ ಆಗೋ ಕೆಟ್ಟ ಗಳಿಗೆನ ಮಾಡ್ಕೊಬಾರ್ದು ಅಂತ ಹೇಳಿದ್ರೆ ಕೆಲವೊಂದು ಬಾರಿ ನಾವು ದೇವರು ಗುಡಿ ಈ ತರ ಸುತ್ತಲೇಬೇಕಾಗುತ್ತೆ. ಕಾರಣ ಇಷ್ಟೇ, ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನ ತೊಲಗಿಸೋದಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇವಸ್ಥಾನ ದೇವರ ಗುಡಿಗಳಿಗೆ ನಿರೀಕ್ಷಿತವಾಗಿ ನಾವು ಭೇಟಿ ನೀಡಲೇಬೇಕು. ಕೊನೆ ದಿನದ ರಾಯರ ದರ್ಶನ ಪಡ್ಕೊಂಡು ಮತ್ತೆ ನಾನು ಬೆಂಗಳೂರು ಕಡೆ ಬರೋದಕ್ಕೆ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೊನೆ ಒಂದು ಬಾರಿ ಇರಲಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಮುಂಭಾಗದಿಂದನೇ ನಾನು ಹೊರಗಡೆ ಹೋಗ್ಬೇಕು ಅಂದ್ಕೊಂಡು ಬಂದು ನಮಸ್ಕಾರ ಮಾಡಿಕೊಂಡು, ನಿನ್ನ ದರ್ಶನ ನನಗೆ ಸಿಕ್ಕಿದ ಈ ಜನ್ಮದ ಅತ್ಯದ್ಭುತ ಕ್ಷಣ ಅಂದ್ಕೊಂಡು ತುಂಬ ಪಾಸಿಟಿವ್ ಆಗಿ ಈ ದೇವಸ್ಥಾನದಿಂದ ನಾನು ಹೊರಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಮುಂದಿನ ನನ್ನ ಜೀವನ ತುಂಬ ಚೆನ್ನಾಗಿರಬೇಕು. ನನ್ನ ಹಾರೈಕೆ ತೀರಿದೆ ಅಂತ ಮನೋಭಾವದಿಂದ ನಾನು ಮಂತ್ರಾಲಯದಿಂದ ಹೊರಟು ಬೆಂಗಳೂರು ಕಡೆಗೆ ನನ್ನ ಈ ಪಯಣ ಸಾಗಿತು. ಮುಂದಿನ ಬಾರಿ ನನ್ನ ಸಹ ಕುಟುಂಬದ ಜೊತೆಗೆ ದರ್ಶನಕ್ಕೆ ಬರುವುದಾಗಿ ಮನದಲ್ಲೇನೆಂದು ಮುಂದಿನ ನಡಿಗೆ.